ಮಲ್ಲೇಶ್ವರಮಲ್ಲಿ ಒಂದು ಪರ್ಫೆಕ್ಟ್ ಈವ್ನಿಂಗ್ ಹೇಗಿರುತ್ತೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಇವತ್ತು ಬೆಂಗಳೂರಿನ ಹಳೆ ಚಾಮ್‌ನ ಇನ್ನೂ ಜೀವಂತವಾಗಿ ಇಟ್ಕೊಂಡಿರೋ ಮಲ್ಲೇಶ್ವರಂಗೆ ಬಂದಿದ್ದೀವಿ. ಮಲ್ಲೇಶ್ವರಂ ಬೀದಿಗಳಲ್ಲಿ ಓಡಾಡೋದೇ ಒಂಥರ ವೈಬ್ಸ್. ಆಹಾ! ಘಮ ಘಮ ಮಲ್ಲಿಗೆ ವಾಸನೆ, ಜೊತೆಗೆ ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಫ್ರೆಶ್ ಆಗಿ ಮಾರ್ತಿರ್ತಾರೆ. ಜೊತೆಗೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ಆಹಾ! ಆ ವೈಬ್ಸೇ ಬೇರೆ. ಸೊ ಇದನ್ನೆಲ್ಲ ನಾವು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದು ಕಿರಣ್ ಏಜೆನ್ಸಿಗೆ. ಕಿರಣ್ ಏಜೆನ್ಸಿಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಇಲ್ಲಿ ನಾನು ಬಂದಿದ್ದ ತಕ್ಷಣ ನನ್ನ ಮಕ್ಕಳಿಬ್ಬರು ಏನು ಶಾಪಿಂಗ್ ಮಾಡೋದು, ಯಾವ ಬಾಟಲ್ ತೊಗೊಳ್ಳೋದು ಅಂತ ಇಬ್ಬರು ಫುಲ್ಲು ಡೀಪ್ ಡಿಸ್ಕಷನ್ ಮಾಡಿ ಒಂದಷ್ಟು ಶಾಪಿಂಗ್ ಮಾಡಿದ್ದಂತೂ ಆಯಿತು. ಸೊ ಶಾಪಿಂಗ್ ಮಾಡ್ತಾ ಮಾಡ್ತಾ ಹಾಗೆ ಸ್ವಲ್ಪ ಹೊಟ್ಟೆನೂ ಚುರ್ರಂತು. ಅದಕ್ಕೋಸ್ಕರ ನಾವು ಹೋಗಿದ್ದು ದ ಫೇಮಸ್ ಜನತಾ ಹೋಟೆಲಿಗೆ. ಹೋಟೆಲಿಗೆ ಹೋಗಿದ ತಕ್ಷಣ ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಬಾದಾಮ್ ಹಲ್ವ ಅಂತೂ ಸಾಫ್ಟಾಗಿ ಸಖತ್ತಾಗಿತ್ತು. ಬಾಯಲ್ಲಿಟ್ಟಿದ ತಕ್ಷಣ ಕರ್ಗೋಗೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ನನಗಿಷ್ಟ ಆಯಿತು, ಹಾಗೆ ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ ಆಯಿತು. ಅವಳು ಸಹ ಎಂಜಾಯ್ ಮಾಡಿದ್ಲು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಮಸಾಲ ದೋಸೆ. ನನ್ನ ಮಗಳಿಗೆ ಸಖತ್ ಇಷ್ಟ ಮಸಾಲೆ ದೋಸೆ ಅಂದರೆ. ಸೊ ಕ್ರಿಸ್ಪಿ ದೋಸೆ ಹಾಗೆ ಪಲ್ಯ, ಚಟ್ನಿ ಸಖತ್ತಾಗಿತ್ತು. ಇದನ್ನು ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಒಂದೇ ದಿನದಲ್ಲಿ ದೇವಸ್ಥಾನ, ಶಾಪಿಂಗ್, ಸ್ಟ್ರೀಟ್ ವೈಬ್ಸ್, ಡಿಲಿಷಿಯಸ್ ಫುಡ್. ಅದಕ್ಕೆ ಮಲ್ಲೇಶ್ವರಂ ಅಂದರೆ ನನಗೆ ತುಂಬ ಇಷ್ಟ. ನೀವು ಮಲ್ಲೇಶ್ವರಮಿಗೆ ಹೋದಾಗ ಯಾವ ಪ್ಲೇಸ್ನ ಮೊದಲು ವಿಸಿಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.